ಹಾಲಿ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ, ಏನು ನಿರೀಕ್ಷೆ ಇದೆ ಸರ್? ನಿರೀಕ್ಷೆ ಶಿವಕುಮಾರ್ ಅವರು ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ. ಒಬ್ಬರು ಸೂಚನೆ ಮಾಡ್ತಾರೆ, ಒಬ್ಬರು ಅನುಮೋದನೆ ಮಾಡ್ತಾರೆ ಸೀನಿಯರ್ಸಲ್ಲಿ. ಆಮೇಲೆ ಅದನ್ನು ರೆಸೊಲ್ಯೂಷನ್ನು ಗವರ್ನರ್ ಕಳಿಸ್ತಾರೆ. ಗವರ್ನರ್ ಆಮೇಲೆ ಪ್ರಮಾಣ ವಚನಕ್ಕೆ ಕರೀತಾರೆ. ಯಾವ ಸಮಯಕ್ಕೆ ಎಷ್ಟು ಜನ ಯಾವ ತಾರೀಕು ಅನ್ನೋದನ್ನು ಈಗ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅವರು ತೀರ್ಮಾನ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಹಿರಿಯರು, ಅವ್ರಿಗೂ ಕೂಡ DCM ಸ್ಥಾನವನ್ನು ಕೊಡಬೇಕು ಅಂತ ಸಾಕಷ್ಟು ಕೇಳಿ ಬರ್ತಾ ಇದೆ ಸರ್, ಏನು ಹೇಳ್ತೀರಿ ನೀವು? ನನ್ನ ಅಭಿಪ್ರಾಯದಲ್ಲಿ DCM ಸ್ಥಾನನೇ ಬೇಡ. ಓಕೆ, ನಿಮಗೆ ಬೇಡ ಬೇಡ? ನನಗಂತಲ್ಲ, ಎಲ್ಲೂ ಬೇಡ, ಇಡೀ ದೇಶದಲ್ಲೇ ಎಲ್ಲೂ ಇರಬಾರ್ದು. ಓಕೆ, ಯಾಕೆ ಅದೇನು ಸಂವಿಧಾನಿಕ ಸ್ಥಾನ? ಸಂವಿಧಾನಿಕವಾಗಿ ಏನಿಲ್ಲ ಅದು. ಓಕೆ, ಇನ್ನು ಖಾತೆ ಏನಾದ್ರು ಬದಲಾಗಬೇಕು ಅಂತ ಏನಾದ್ರು ಬಯಸ್ತೀರಾ ಸರ್? ಸಾರಿಗೆ ಸಚಿವರಿದ್ರಿ, ಖಾತೆ ಏನಾದ್ರು ಬದಲಾಗಬೇಕು ಅಂತ ಬಯಸ್ತೀರಾ? ತಮ್ಮ ಅನುಭವಕ್ಕೆ ಯಾವ ಖಾತೆ ಕೊಟ್ಟರು ಮಾಡ್ತೀರಾ? ನನ್ನ ಸೀನಿಯಾರಿಟಿ 8ನೇ ಸಲ ಗೆದ್ದಿದ್ದೇನೆ. ಹೌದು ಸರ್. ಆ ಸೀನಿಯಾರಿಟಿಗೆ ತಕ್ಕನಾಗೆ ಯಾವುದಾದ್ರೂ ಕೊಡಲಿ. ಓಕೆ, ಆದರೆ ಇವತ್ತು ಇನ್ನೊಂದಂದರೆ 3-4 DCM, ಅದರಲ್ಲಿ ಈಗ ಪರ್ಟಿಕ್ಯುಲರ್ ಆಗಿ 3 DCM ಅಂತೇನು ಕೇಳಿ ಬರ್ತಾ ಇದೆ. ಈ ಪರ್ಟಿಕ್ಯುಲರ್ ಆಗಿ DCM 3 ಜನ ಆಗೋದು ಹೌದಾ ಸರ್? ನನ್ನ ಅಭಿಪ್ರಾಯದಲ್ಲಿ, ವೈಯಕ್ತಿಕ ಅಭಿಪ್ರಾಯದಲ್ಲಿ ಬೇಕಾಗಿಲ್ಲ. ಓಕೆ, ಅದರ ಹೈಕಮಾಂಡ್ ಹಾಕಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ ಸರ್, ಈಗ ಒಂದು ಕಡೆ ಖಾತೆ ಬದಲಾವಣೆ, ಇನ್ನೊಂದು ಕಡೆ ಈ ಖಾತೆ ಏನಾದರೂ ಬದಲಾವಣೆ ಆದರೆ ಸಾರಿಗೆ ಸಚಿವ ಅನ್ನೋದು ಬಿಟ್ಟು ಸರ್ ಯಾವ ಖಾತೆ ಮೇಲೆ ತಮಗೆ ಒಂದು ಅಂದರೆ ನಿರೀಕ್ಷೆ ಇದೆ? ನಂದು ಪರ್ಟಿಕ್ಯುಲರ್ ಆಗಿ ಯಾವ ಖಾತೆ ಅಂತ ಕೇಳಲ್ಲ. ನನ್ನ ಸೀನಿಯಾರಿಟಿಗೆ ತಕ್ಕನಾಗಿರ್ತಕ್ಕಂಥದ್ದು ಯಾವುದಾದ್ರೂ ಕೊಡಿ. ಡಿಮ್ಯಾಂಡ್ ಏನು ಮಾಡಲ್ವ ಸರ್ ನಾವು? ಎಸ್ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.